ಡಿಸಿ ವಿರುದ್ಧ ವಿವಾದಾತ್ಮಕ ಹೇಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕ ರವಿಕುಮಾರ್ಗೆ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ. ರವಿಕುಮಾರ್ಗೆ ಚಾಟಿ ಬೀಸಿದೆ ಹೈಕೋರ್ಟ್. ಕರ್ನಲ್ ಸೋಫಿಯಾ ಖುರೇಶಿ ವಿರುದ್ಧದ ಹೇಳಿಕೆಯನ್ನ ಗಮನಿಸಿದ್ದೀರಿ ಅಲ್ವಾ ಅಂತ ಕೋರ್ಟ್ ರವಿಕುಮಾರ್ ಅವರಿಗೆ ಪ್ರಶ್ನೆಯನ್ನ ಮಾಡಿದೆ. ಸಚಿವರ ಹೇಳಿಕೆಗೆ ಮಧ್ಯಪ್ರವೇಶವನ್ನ ಮಾಡಿದೆ ಹೈಕೋರ್ಟ್. ಆದೇಶ ಮಾಡಿರೋದು ಗೊತ್ತಿದೆಯಾ ಅಂತ ಕೂಡ ಹೇಳಿದೆ. ನಿಮ್ಮ ಹೇಳಿಕೆ ಅನಗತ್ಯವಾದದ್ದು ಅಂತ ಕೋರ್ಟ್ ತಿಳಿ ಹೇಳುವಂತಹ ಕೆಲಸವನ್ನು ಕೂಡ ಈ ಮೂಲಕವಾಗಿ ಮಾಡಿದೆ. ಕಲಬುರಗಿಯಲ್ಲಿ ಡಿಸಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರವಿಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟರು ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡೋ ಮೂಲಕವಾಗಿ. ಅದಾದ ನಂತರದಲ್ಲಿ ಬಹಳಷ್ಟು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಹೇಗೆ ಇದನ್ನ ಕಂಪೇರ್ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಎತ್ತಲಾಗಿತ್ತು. ಇದೇ ವಿಷಯವಾಗಿ ಕೋರ್ಟ್ ಪ್ರಶ್ನೆ ಮಾಡಿದೆ. ಹೇಳಿಕೆ ಪ್ರಕರಣ ಬಿಜೆಪಿ ನಾಯಕ ರವಿಕುಮಾರ್ಗೆ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ. ರವಿಕುಮಾರ್ಗೆ ಚಾಟಿ ಬೀಸಿದೆ ಹೈಕೋರ್ಟ್. ಕರ್ನಲ್ ಸೋಫಿಯಾ ಖುರೇಶಿ ಪ್ರಕರಣವನ್ನು ಗಮನಿಸಿದ್ದೀರಿ ಅಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೋರ್ಟ್ ಎತ್ತಿದೆ. ಸಚಿವರ ಹೇಳಿಕೆಗೆ ಮಧ್ಯಪ್ರದೇಶ ಹೈಕೋರ್ಟ್ ಆದೇಶವನ್ನು ಕೂಡ ಏನಾಗಿದೆ ಅನ್ನೋದು ಗೊತ್ತಿದೆಯಾ ಅಂತ ಇಲ್ಲಿ ಪ್ರಶ್ನೆಯನ್ನ ಎತ್ತಲಾಗಿದೆ. ನಿಮ್ಮ ಹೇಳಿಕೆ ಅನಗತ್ಯವಾದದ್ದು ಅನ್ನೋದನ್ನ ಕೋರ್ಟ್ ಹೇಳೋ ಮೂಲಕವಾಗಿ ಕಂಪೇರ್ ಮಾಡುವಾಗ ಎಚ್ಚರಿಕೆಯಿಂದ ಇರಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಡುವ ಕೆಲಸವನ್ನ ಈ ಮೂಲಕವಾಗಿ ಮಾಡಿದೆ. ಜೊತೆಗೆ ತಾತ್ಕಾಲಿಕ ರಿಲೀಫ್ ಕೂಡ ಕೊಟ್ಟಿದೆ. ಹೈಕೋರ್ಟ್ ಛೀಮಾರಿ ಬೆನ್ನಲ್ಲೇ ಕ್ಷಮೆಯಾಚನೆಗೆ ರವಿಕುಮಾರ್ ಮುಂದಾಗಿದ್ದಾರೆ. ಹೈಕೋರ್ಟ್ಗೆ ಮಾಹಿತಿ ಕೊಟ್ಟಿದ್ದಾರೆ ರವಿಕುಮಾರ್ ಪರ ವಕೀಲರು. ಕ್ಷಮೆಯಾಚನೆ ಮೂಲಕ ಕೋರ್ಟ್ಗೆ ಪ್ರಮಾಣ ಪತ್ರವನ್ನ ಸಲ್ಲಿಕೆ ಮಾಡಿ ಸೂಚನೆಯನ್ನ ಕೊಡಲಾಗಿತ್ತು. ಬಲವಂತವಾಗಿ ಬಂಧಿಸಿಲ್ಲ, ತನಿಖೆಗೆ ಸಹಕರಿಸಲಿ ಅಂತ ಎಸ್ಪಿಪಿ ಹೇಳಿದ್ದಾರೆ. ಜೂನ್ 19ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಹೈಕೋರ್ಟ್ಗೆ ಮಾಹಿತಿಯನ್ನ ರವಿಕುಮಾರ್ ಪರ ವಕೀಲರು ಈ ಸಂದರ್ಭದಲ್ಲಿ ನೀಡಿದ್ರು. ಕ್ಷಮೆಯಾಚನೆ ಮೂಲಕ ಕೋರ್ಟ್ಗೆ ಪ್ರಮಾಣ ಪತ್ರ ಸಲ್ಲಿಕೆಗೆ ಸೂಚನೆಯನ್ನ ಕೊಡಲಾಗಿದೆ. ಬಲವಂತವಾಗಿ ಬಂಧಿಸಲ್ಲ, ತನಿಖೆಗೆ ಸಹಕರಿಸಲಿ ಅಂತ ಕೂಡ ಎಸ್ಪಿಪಿ ಹೇಳಿದ್ದಾರೆ. ಜೂನ್ 19ಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದೆ. ಹಾಗಾಗಿ ಅವರಿಗೆ ಬಲವಂತದ ಬಂಧನ ಇರಲ್ಲ, ವಿಚಾರಣೆಗೆ ಹಾಜರಾಗುವಂತಹ ಒಂದು ರಿಯಾಯಿತಿ ಸಿಕ್ಕಿದೆ. ಈ ಡಿಸಿ ಕಚೇರಿನೂ ಕೂಡ ಸ್ವಾತಂತ್ರ್ಯನ ಕಳ್ಕೊಂಡ್ಬಿಟ್ಟಿದೆ. ಈ ಡಿಸಿನೂ ಕೂಡ ಅವ್ರು ಹೇಳ್ದಂಗೆ ಕೇಳ್ತಾ ಇದ್ದಾರೆ. ಮೇಡಮ್ ಅವರು ಅವ್ರೇನ್ ಪಾಕಿಸ್ತಾನದಿಂದ ಬಂದಿದಾರೋ ಅಥವಾ ಇಲ್ಲಿ IAS ಆಫೀಸರ್ ಆಗಿದಾರೋ ಗೊತ್ತಿಲ್ಲ ನನಗೆ. ಬಹುಶಃ ನಿಮ್ಮ ಚಪ್ಪಾಳೆಯನ್ನ ನೋಡಿದ್ರೆ ಬಹುಶಃ ಅವ್ರು ಪಾಕಿಸ್ತಾನದಿಂದ ಬಂದಿದ್ದಾರೆ ಅನ್ನೋ ನಂಗೆ ಕಾಣುತ್ತೆ. ಈ ಡಿಸಿ ಕಚೇರಿನೂ ಕೂಡ ಸ್ವಾತಂತ್ರ್ಯನ ಕಳ್ಕೊಂಡ್ಬಿಟ್ಟಿದೆ. ಈ ಡಿಸಿನೂ ಕೂಡ ಅವ್ರು ಹೇಳ್ದಂಗೆ ಕೇಳ್ತಾ ಇದ್ದಾರೆ. ಮೇಡಮ್ ಅವರು ಅವ್ರೇನ್ ಪಾಕಿಸ್ತಾನದಿಂದ ಬಂದಿದಾರೋ ಅಥವಾ ಇಲ್ಲಿ IAS ಆಫೀಸರ್ ಆಗಿದಾರೋ ಗೊತ್ತಿಲ್ಲ ನನಗೆ. ಬಹುಶಃ ನಿಮ್ಮ ಚಪ್ಪಾಳೆಯನ್ನ ನೋಡಿದ್ರೆ ಬಹುಶಃ ಅವ್ರು ಪಾಕಿಸ್ತಾನದಿಂದ ಬಂದಿದ್ದಾರೆ ಅನ್ನೋ ನಂಗೆ ಕಾಣುತ್ತೆ. ಈ ಡಿಸಿ ಕಚೇರಿನೂ ಕೂಡ ಸ್ವಾತಂತ್ರ್ಯನ ಕಳ್ಕೊಂಡ್ಬಿಟ್ಟಿದೆ. ಈ ಡಿಸಿನೂ ಕೂಡ ಅವ್ರು ಹೇಳ್ದಂಗೆ ಕೇಳ್ತಾ ಇದ್ದಾರೆ. ಮೇಡಮ್ ಅವರು ಅವ್ರೇನ್ ಪಾಕಿಸ್ತಾನದಿಂದ ಬಂದಿದಾರೋ. ರವಿಕುಮಾರ್ ಆಡಿದಂತಹ ಮಾತಿಗೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣ ಕೋರ್ಟ್ ಕಟ್ಕಟಲೆಯ ಮೆಟ್ಲೆತ್ತಿತು. ಅದಾದ ನಂತರದಲ್ಲಿ ಕೋರ್ಟ್ ಕೂಡ ತರಾಟೆ ತೆಗೆದುಕೊಂಡಿದೆ. ನೀವು ಆಡುವಂತಹ ಮಾತಿನ ಬಗ್ಗೆ ನಿಗಾ ಇರಬೇಕು. ಹಿಂದೆ ಮಧ್ಯಪ್ರದೇಶದ ಸಚಿವರೊಬ್ಬರು ಆಡಿದಂತಹ ಮಾತಿಗೆ ಕೋರ್ಟ್ ಏನು ಆದೇಶ ಕೊಟ್ಟಿದೆ ಅನ್ನೋದರ ಅರಿವು ನಿಮಗಿರಬೇಕಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡೋ ಮೂಲಕವಾಗಿ ಸದ್ಯ ಅನಗತ್ಯ ಬಂಧನ ಬೇಡ, ವಿಚಾರಣೆಗೆ ಹಾಜರಾಗಿ ಅಂತ ಸೂಚನೆಯನ್ನು ಕೊಡಲಾಗಿದೆ. ಅದಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳಿ, ಈ ವಿಚಾರದಲ್ಲಿ ಕೋರ್ಟ್ ಎಷ್ಟು ಗಂಭೀರವಾಗಿ ಪ್ರಕರಣವನ್ನ ತೆಗೆದುಕೊಳ್ತು, ಏನೆಲ್ಲ ಹೇಳಿದೆ? ಈಗ ಖಂಡಿತ, ಯಾಕೆಂದ್ರೆ ಮಾತಿನ ಬರದಲ್ಲಿ MLC ಆಗಿರುವಂತಹ ರವಿಕುಮಾರ್ ಅವರು ಈ ರೀತಿಯ ಹೇಳಿಕೆಯನ್ನು, ವಿವಾದಾತ್ಮಕ ಹೇಳಿಕೆಯನ್ನ ಒಬ್ಬ ಸರ್ಕಾರಿ ಅಧಿಕಾರಿ ವಿರುದ್ಧ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಆ FIR ನ ರದ್ದು ಮಾಡ್ಬೇಕು ಅಂದ್ರೆ ಯಾವಾಗ ವಿವಾದಾತ್ಮಕ ಹೇಳಿಕೆಯನ್ನ ಕೊಡ್ತಾರೆ, ಆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟ ಬಳಿಕ ಆ FIR ನ ರದ್ದು ಮಾಡ್ಬೇಕು ಅಂತೇಳಿ ಹೈಕೋರ್ಟ್ಗೆ ಒಂದು ಮನವಿಯನ್ನ ಮಾಡ್ಕೊಂಡ ಬಳಿಕ ಇವತ್ತು ಅರ್ಜಿ ವಿಚಾರಣೆ ಬಂದಿತ್ತು. ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ರವಿಕುಮಾರ್ ಪರ ವಕೀಲರು ವಿನೋದ್ ಕುಮಾರ್ ಅವರು ಹಾಜರಾಗಿದ್ರು. ಹಾಜರಾದಂತ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಮೆ ಯಾಚಿಸ್ತೀವಿ, ಜೊತೆಗೆ ಇದರಲ್ಲಿ ಯಾವುದೇ ರೀತಿಯ ತಪ್ಪುಗಳನ್ನ ಮಾಡೋದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ವಿನೋದ್ ಕುಮಾರ್ ಅವರು ಅಂದ್ರೆ ರವಿಕುಮಾರ್ ಪರ ವಕೀಲರು ಒಂದು ಮನವಿಯನ್ನ ಮಾಡ್ಕೊಡ್ತಾರೆ ಹೈಕೋರ್ಟ್ ನ. ಜೊತೆಗೆ ಬಂಧಿಸದಂತೆ ಒಂದು ಮಧ್ಯಂತರ ಆದೇಶವನ್ನು ಕೊಡಬೇಕು ಅಂತೇಳಿ ಕೇಳುವಂಥದ್ದು. ಆ ಸಂದರ್ಭದಲ್ಲಿ ಮಾನ್ಯ ನ್ಯಾಯಮೂರ್ತಿಗಳಾದಂತ ಗೋವಿಂದರಾಜ್ ಅವರು ಹೇಳ್ತಾರೆ, ಈಗ ಹಿಂದೆ ಮಧ್ಯಪ್ರದೇಶದಲ್ಲೂ ಕೂಡ
ಸಚಿವರೊಬ್ಬರು ವಿವಾದಾತ್ಮಕ ಹೇಳಿಕೆ ಕುರೇಶಿ ಅವರ ವಿರುದ್ಧ ಕೊಟ್ಟು ಆ ಸಂದರ್ಭದಲ್ಲಿ ಮಧ್ಯಪ್ರದೇಶದ ಹೈಕೋರ್ಟ್ ಏನ್ ಮಾಡಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಲ್ವಾ, ಅರಿವಿಲ್ವಾ ಇದ್ರ ಬಗ್ಗೆ? ಪದೇ ಪದೇ ಯಾಕೆ ಈ ರೀತಿಯ ವಿವಾದಾತ್ಮಕ ಹೇಳಿಕೆಯನ್ನು ಕೊಡುವಂಥದ್ದು, ಜೊತೆಗೆ ಇದರಿಂದ ಆಗುವಂತ ಲಾಭಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಖಡಕ್ ಆಗಿ ಮತ್ತು ಬೇಸರದ ವಿಚಾರಗಳನ್ನು ಕೂಡ ಇವತ್ತು ಹೇಳಿರುವಂತದ್ದು. ಆ ಸಂದರ್ಭದಲ್ಲಿ SPP ಜಗದೀಶ್ ಅವರು ಕೂಡ ಹೈಕೋರ್ಟ್ ನ ಗಮನಕ್ಕೆ ತರ್ತಾರೆ. ಹೈಕೋರ್ಟ್ ನ ಗಮನಕ್ಕೆ ತರುವಂತದ್ದು ಈ ಪ್ರಕರಣದಲ್ಲಿ ರವಿಕುಮಾರ್ ಅವ್ರನ್ನ ಬಂಧನಕ್ಕೊಳಪಡಿಸಿ ವಿಚಾರಣೆ ಮಾಡುವಂತ ಅಗತ್ಯತೆಗಳೇನಿಲ್ಲ. ಅವರು ವಿಚಾರಣೆಗೆ ಸಹಕರಿಸಲಿ, ಆದ್ರೆ ಅವರ ವಿಚಾರಣೆಗೆ ಸಹಕರಿಸಲಿಲ್ಲ ಅಂದ್ರೆ ಮುಂದಿನ ಕ್ರಮಗಳನ್ನ ಕೈಗೊಳ್ತೀವಿ, ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿಯ ಬಂಧನ ಮಾಡೋದಿಲ್ಲ ಅಂತೇಳಿ ಹೈಕೋರ್ಟ್ ಒಂದು ಕನ್ಫರ್ಮೇಶನ್ ಅನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಜೂನ್ 19ನೇ ತಾರೀಕಿಗೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿರುವಂತದ್ದು. ಈ ಮೂಲಕ ಅವರು ಬಹಿರಂಗ ಕ್ಷಮೆ ಯಾಚಿಸಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಮಾಣ ಪತ್ರ ಅಂದ್ರೆ ಅಫಿಡವಿಟ್ ಏನಿರ್ತದೆ ಅದನ್ನ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ. ಈ ಪ್ರಕರಣದಲ್ಲಿ ಬಂಧನದ ಅವಶ್ಯಕತೆ ಇಲ್ಲ, ಕಾರಣಕ್ಕಾಗಿ ಬಲವಂತದ ಬಂಧನ ಮಾಡಲ್ಲ ಅಂತ ಹೇಳಿದ್ದಾರೆ. ತನಿಖೆಗೆ ಸಹಕಾರ ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ಆಗ ಮುಂದಿನ ನಡೆಯನ್ನು ತೆಗೆದುಕೊಳ್ಬಹುದು. ಬಟ್ ಅವರು ಕೂಡ ಅವರ ಪರ ವಕೀಲರು ಸಹಕಾರ ಕೊಡ್ತಾರೆ ಅಂತ ಹೇಳಿದ್ದಾರೆ.